ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪಾಪಭಾರದಿಂದ ನನ್ನ ವಿಮೋಚಿಸಿದ, ಶಾಪದ ಮೋರದಿಂದ ನನ್ನ ಬಿಡಿಸಿದ, ಪಾಪಭಾರದಿಂದ ನನ್ನ ವಿಮೋಚಿಸಿದ, ಶಾಪದ ಮೋರದಿಂದ ನನ್ನ ಬಿಡಿಸಿದ, ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಸೈನ್ಯಗಳ ಕರ್ತನನ್ನ ಸ್ವಂತನಾಗಲು, ಸೈನ್ಯ ದೂತರನ್ನು ಹನಿಗೊಳಿಸಿದ, ಸೈನ್ಯಗಳ ಕರ್ತನನ್ನ ಸ್ವಂತನಾಗಲು, ಸೈನ್ಯ ದೂತರನ್ನು ಹನಿಗೊಳಿಸಿದ, ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪರಮ ಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿರುವ ಪ್ರಭು ಯೇಸುವೆ, ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ವಂದಿಸಿ ನಮಿಸಿ ಪೂಜಿಸಿ ಆರಾಧಿಸುತ್ತೇವೆ. ಇಂದಿನ ಮೊದಲನೇ ವಾಚನದ ಮುಖಾಂತರ ಪ್ರವಾದಿ ಯೆಶಾಯನ ಮಧ್ಯಸ್ಥಿಕೆಯಲ್ಲಿ ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು ಎಂದು ಪರಿವರ್ತನೆ ಎಡೆಗೆ ಆಹ್ವಾನಿಸುತ್ತಾ ಇದ್ದೀರಿ. ನಾವು ದುರ್ಬಲರು, ಮಾನವೀಯತೆಯ ದುರ್ಬಲತೆಗಳಿಂದಾಗಿ ಅನೇಕ ವಿಧಗಳಲ್ಲಿ ಪಾಪಿಷ್ಠರಾಗಿ ದುಷ್ಟತೆಯಿಂದ ತುಂಬಿದವರಾಗಿ ದುರ್ಮಾರ್ಗದಲ್ಲಿ ನಡೆಯುವವರಾಗಿ ಇದ್ದೇವೆ. ನಮ್ಮನ್ನು ಕ್ಷಮಿಸಿ ನಮಗೆ ಬೇಕಾದ ಕೃಪಾಶೀರ್ವಾದಗಳನ್ನು ಸುರಿಸಿ ನಮ್ಮನ್ನು ನಿಮ್ಮ ಮಾರ್ಗಕ್ಕೆ ಬರಮಾಡಿಕೊಳ್ಳಿ ಪ್ರಭುವೆ. ಇಡೀ ವಿಶ್ವವನ್ನು ಕರುಣಾ ಸೋಂಕಿನಿಂದ ವಿಮುಕ್ತಗೊಳಿಸಿರಿ. ಮಾತೆ ಮರಿಯಮ್ಮನವರ ಬಿನ್ನಗಳ ಮುಖಾಂತರ, ಸಂತ ಜೋಸೆಫರ ಬಿನ್ನಗಳ ಮುಖಾಂತರ, ಸಂತ ಹತ್ತನೇ ಆಮೆನ್. ಇಂದ್ರಿಯಾತೀತವಾದ
ವಿಶ್ವಾಸವು ತೋರಲಿ ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮುಗಿಲಾಚೆಯ ಆಲೋಕದ ಸಂಕೇತವು ಈ ದೇಗುಲ. ಸೇರೋಣನಾವೆಲ್ಲ ಇಂದು ಈ ದಿವ್ಯ ಬಲಿ ಪೂಜೆಗೆಂದು ಪ್ರಭು ಕ್ರಿಸ್ತರ ತನ್ನ ಮಹಿಮೆಯ ಸ್ತುತಿಸಿ ಕೊಂಡಾಡುವ ಹರುಷದಿ ಹಾಡುವ ಸ್ತುತಿಸಿ ಕೊಂಡಾಡುವ ಹರುಷದಿ ಹಾಡುವ. ದೇವನ ಮಧುರ ಸಂದೇಶವ ಅರಿಯುವ ಆತನ ಅಳಿಯದ ವಚನವ ನೀಡುವ ನಮ್ಮಯ ದೀನ ಬಲಿ ಕಾಣಿಕೆ ತೆರೆಯುವ ಹೃದಯವ ಅವನ ಆಗಮನಕ್ಕೆ ಸಂತೋಷ ಉಲ್ಲಾಸ ಕ್ರಿಸ್ತನ ಸನ್ನಿಧಿಯಲ್ಲಿ. ಸಂತೋಷ ಉಲ್ಲಾಸ ಕ್ರಿಸ್ತನ ಸನ್ನಿಧಿಯಲ್ಲಿ. ಸೇರೋಣ ನಾವೆಲ್ಲ ಇಂದು ಈ ದಿವ್ಯ ಬಲಿ ಪೂಜೆಗೆಂದು ಪ್ರಭು ಕ್ರಿಸ್ತರ ತನ್ನ ಮಹಿಮೆಯ ಸ್ತುತಿಸಿ ಕೊಂಡಾಡುವ ಹರುಷದಿ ಹಾಡುವ ಸ್ತುತಿಸಿ ಕೊಂಡಾಡುವ ಹರುಷದಿ ಹಾಡುವ.
ಆತ್ಮೀಯರೇ, ನಿಮ್ಮೆಲ್ಲರಿಗೂ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ತಪ್ಪನ್ನೊಪ್ಪಿ ದೇವರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡುತ್ತೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಉನ್ನತ ರಾಜ್ಯದಿ ಸಂದುತ ದೇವರಿ ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜರಿ ಸುಮನದ ಮನುಜಗೆ ಎಂದೆಂದು ಶಾಂತಿ ಲಭಿಸಲಿ. ಉನ್ನತ ರಾಜ್ಯದಿ ಸಂತತ ದೇವರೇ ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜ್ಯದಿ ಸುಮನದ ಮನುಜಗೆ ಎಂದೆಂದು ಶಾಂತಿ ಲಭಿಸಲಿ. ಕರ್ತರಾದ ದೇವರೇ, ಹಲ್ಲೆಲೂಯಾ ಹೋಸಾನ, ಸೃಷ್ಟಿಯ ಒಡೆಯರೇ, ಹಲ್ಲೆಲೂಯಾ ಹೋಸಾನ. ನಿತ್ಯ ನಿಮ್ಮ ಸ್ತುತಿಸಿ ಹೊಗಳಿ ಹಾಡುವೆವು, ವಂದಿಸಿ ಆರಾಧಿಸುವೆವು. ಉನ್ನತ ರಾಜರಿ ಸನ್ನತ ದೇವರಿ ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜರಿ ಸುಮನದ ಮನುಜಗೆ ಎಂದೆಂದು ಶಾಂತಿ ಲಭಿಸಲಿ. ರಕ್ಷಕ ಯೇಸುವೇ, ಹಲ್ಲೆಲೂಯಾ ಹೋಸಾನ, ದೇವರ ಪುತ್ರರೇ, ಹಲ್ಲೆಲೂಯಾ ಹೋಸಾನ. ಪಾಪನಿಗೆ ರಕ್ಷೆ ನೀಡುವೆವು, ಸ್ವೀಕರಿಸು ದೀನ ಪ್ರಾರ್ಥನೆಗಳನ್ನು. ಉನ್ನತ ರಾಜದಿ ಸನ್ನುತ ದೇವರಿ ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜ್ಯದಿ ಸುಮನದ ಮನುಜಗೆ ಎಂದೆಂದು ಶಾಂತಿ ಲಭಿಸಲಿ. ಪಾವನ ಆತ್ಮರೇ, ಹಲ್ಲೆಲೂಯಾ ಹೋಸಾನ, ವರಗಳ ದಾತರೇ, ಹಲ್ಲೆಲೂಯಾ ಹೋಸಾನ. ವರವ ನೀಡು ಶಿರವವಾಗಿ ಬಂದೆವು, ಸ್ತುತಿಯನ್ನು ಸ್ವೀಕರಿಸು ಹಾಡೆವು. ಉನ್ನತ ರಾಜದಿ ಸನ್ನುತ ದೇವಗಿ
ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜ್ಯದಿ ಸುಮನದ ಮನುಜನಿ ಎಂದೆಂದು ಶಾಂತಿ ಲಭಿಸಲಿ. ಉನ್ನತ ರಾಜ್ಯದಿ ಸನ್ಮತ ದೇವರೇ ಎಂದೆಂದು ಮಹಿಮೆ ಸಲ್ಲಲಿ. ಭುವನದ ರಾಜ್ಯದಿ ಸುಮನದ ಮನುಜನಿ ಎಂದೆಂದು ಶಾಂತಿ ಲಭಿಸಲಿ. ಎಂದೆಂದು ಶಾಂತಿ ಲಭಿಸಲಿ. ಎಂದೆಂದು ಶಾಂತಿ ಲಭಿಸಲಿ. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಯವರ ಪ್ರೀತಿಯ ಬುನಾದಿಯ ಮೇಲೆ ಮೊದಲನೆಯ ವಾಚನ. ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳಿಗಿಂತ ಉನ್ನತವೂ ಶ್ರೇಷ್ಠವೂ ಆಗಿರುವುದರಿಂದ ಅವರ ಮಹಾಕೃಪೆಗೆ ಪಾತ್ರರಾಗಿರಿ ಎಂಬ ಕರೆಯನ್ನು ಪ್ರವಾದಿ ಯೆಶಾಯ ನೀಡುತ್ತಾರೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಅರಸಿರಿ ಸರ್ವೇಶ್ವರನನ್ನು, ಆತ ದೊರಕುವ ವೇಳೆಯಲ್ಲಿ. ವಿನಂತಿಸಿರಿ, ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನ್ನು ದುರಾಲೋಚನೆಗಳನ್ನು. ಹಿಂತಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳನ್ನು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟೂ ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಂತರಂಗದಲ್ಲಿ ನಿನ್ನ ಎದುರಲಿ, ನಿನ್ನ ನುಡಿಯು ಬೆಳೆಸಲಿ ಎಂದು ಅದರಲಿ. ಅಂತರಂಗದಲ್ಲಿಯಲಿ ನಿನ್ನ ಎದುರಲಿ, ನಿನ್ನ ನುಡಿಯು ನೆಲೆಸಲಿ ಎಂದು ಅದರಲಿ.
ನಿನ್ನ ಎದುರಲಿ ನಿನ್ನ ನುಡಿಯು ನೆಲೆಸಲಿ ಎಂದು ಅದರಲಿ. ಭಾವ ತುಂಬಿ ಹಾಡಿತು ಹೃದಯ ಮಿಡಿತು ಸತ್ಯ ನೀನೆ ಎಂದಿತು ಜೀವನ ನೀತು. ಭಾವ ತುಂಬಿ ಹಾಡಿತು ಹೃದಯ ಮಿಡಿಯಿತು ಸತ್ಯ ನೀನೆ ಎಂದಿತು ಜೀವನಲಿತು. ಹರುಷವಾಯಿತು ಹರುಷವಾಯಿತು ಅಂತರಂಗ ಕಲಿಯಲಿ ನಿನ್ನ ಎದುರಲಿ ನಿನ್ನ ನುಡಿಯು ನೆಲೆಸಲಿ ಎಂದು ಅದರಲಿ. ಅಂತರಂಗದರಿಯಲಿ ನಿನ್ನ ಎದುರಲಿ ನಿನ್ನ ನುಡಿಯು ನೆಲೆಸಲಿ ಎಂದು ಅದರಲಿ. ಕ್ರಿಸ್ತರ ಸಂದೇಶಕ್ಕೆ ಯೋಗ್ಯರಾಗಿ ಬಾಳುವಂತೆ ಕರೆ ನೀಡುತ್ತಾ ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ಹೋರಾಡುವುದೇ ಮುಖ್ಯ ಎನ್ನುತ್ತಾರೆ ಸಂತ ಪೌಲರು. ಸಂತ ಪೌಲ ಫಿಲಿಪಿಯರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾಚುವಂತ ಸಂದರ್ಭವು ನನಗೆಂದೂ ಬರದೆಂದು ಬಲ್ಲೆ. ನಾನು ಬದುಕಿದರೂ ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ತಟ ಆಕಾಂಕ್ಷೆ ಹಾಗೂ ನಿರೀಕ್ಷೆ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದೈಹಿಕವಾಗಿ ಬದುಕುವುದು ಫಲಪ್ರದವಾಗಿದ್ದರೆ ನಾನು ಬದುಕುವುದು ಉತ್ತಮವೋ ಅಥವಾ ಸಾಯುವುದು ಸೂಕ್ತವೋ ನನಗೆ ತಿಳಿಯದು. ಉಭಯ ಸಂಕಟಕ್ಕೆ ಸಿಲುಕಿದ್ದೇನೆ. ಒಂದು ಕಡೆ ಈ ಬದುಕನ್ನು ತೊರೆದು ಕ್ರಿಸ್ತ ಯೇಸುವಿನೊಡನೆ ಒಂದಾಗಿರಬೇಕೆಂಬುದೇ ನನ್ನ ಬಯಕೆ. ಇದು ಎಷ್ಟೋ ಮೇಲಾದದ್ದು. ಮತ್ತೊಂದು ಕಡೆ ನಿಮಗೋಸ್ಕರ ಇಹದಲ್ಲಿದ್ದು ಜೀವಿಸುವುದು ಅತ್ಯವಶ್ಯಕವಾಗಿದೆ. ಅದೇನೇ ಇರಲಿ, ನೀವು ಮಾತ್ರ ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನಾನು ನಿಮ್ಮಲ್ಲಿಗೆ ಬಂದರೂ ಸರಿ, ಬಾರದಿದ್ದರೂ ಸರಿ, ಇದು ಮುಖ್ಯವಲ್ಲ. ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ನೀವು ಒಮ್ಮನಸ್ಸಿನಿಂದ ಕೆಚ್ಚಿನಿಂದ ಹೋರಾಡುವುದೇ ಮುಖ್ಯ. ಇದು ನನಗೆ ತಿಳಿದು ಬಂದರೆ ಅಷ್ಟೇ ಸಾಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜನರೇ ಉಲ್ಲಾಸಿಸಿ ಹಲ್ಲೆಲೂಯಾ ಕರ್ತರನ್ನು ಸ್ತುತಿಸಿ. ಹಲ್ಲೆಲೂಯಾ ಜನರೇ ಉಲ್ಲಾಸಿಸಿ ಹಲ್ಲೆಲೂಯಾ ಕರ್ತರನ್ನು ಸ್ತುತಿಸಿ. ಹಲ್ಲೆಲೂಯಾ ನಮ್ಮ ಸೃಷ್ಟಿಕರ್ತರು ಹಲ್ಲೆಲೂಯಾ ಅದ್ವಿತೀಯ ದೇವರು ಹಲ್ಲೆಲೂಯಾ ಸರ್ವಶಕ್ತರವರು ಹಲ್ಲೆಲೂಯಾ ಸರ್ವ ಪ್ರೀತಿ ಪಾತ್ರರು. ಹಲ್ಲೆಲೂಯಾ ಜನರೇ ಉಲ್ಲಾಸಿಸಿ ಹಲ್ಲೆಲೂಯಾ ಕರ್ತರನ್ನು ಸ್ತುತಿಸಿ. ಹಲ್ಲೆಲೂಯಾ. ಪ್ರಭು ತಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ಪಾಪಿಯಾದ ನನ್ನ ಹೃದಯವನ್ನು ಮನವನ್ನು ಪರಿಶುದ್ಧಗೊಳಿಸಿರಿ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಹೀಗಿದ್ದರು. ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಆತನು ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಗೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರೂ ಹೋದರು. ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನೂ ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ನಿಂತಿದ್ದೀರಲ್ಲ, ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನೂ ಕಳುಹಿಸಿದ. ಸಂಜೆ ಆಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿ ಆಳುಗಳನ್ನು ಕರೆದು, ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ. ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ ಒಂದೊಂದು ಬೆಳ್ಳಿ ನಾಣ್ಯ ಸಿಕ್ಕಿತು. ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದು ಎಂದು ಭಾವಿಸಿದರು. ಆದರೆ ಅವರಿಗೂ ಒಂದೊಂದೇ ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ಪಡೆದುಕೊಂಡಾಗ ಅವರು ದಣಿಯ ವಿರುದ್ಧ ಗೊಣಗಲಾರಂಭಿಸಿದರು. ಕಡೇ ಹೊತ್ತಿನಲ್ಲಿ ಬಂದ ಇವರು ಒಂದೇ ಒಂದು ಗಂಟೆ ಕೆಲಸ ಮಾಡಿದ್ದಾರೆ, ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮ ಮಾಡಿದ್ದಾರಲ್ಲ ಎಂದರು. ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಾನು ನಿನಗೆ ಅನ್ಯಾಯ ಮಾಡಿಲ್ಲ. ದಿನಕ್ಕೆ 1 ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು ಈ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದನ್ನು ನನ್ನ ಇಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆ ಉರಿ ಎಂದ. ಹೀಗೆ ಕಡೆಯವರು ಮೊದಲಿನವರು ಕಡೆಯವರಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ದೇವರ ಕೃಪೆಯನ್ನು ನಾವು ಸಂಪಾದಿಸಲು ಸುಲಭ ಸಾಧ್ಯವಲ್ಲ. ಅದೇನಿದ್ದರೂ ನಾವು ಕೊಡುಗೆಯಾಗಿ ಸ್ವೀಕರಿಸಬಹುದು. ಹಾಗೂ ಅದಕ್ಕೆ ಬೇಕಾಗಿರುವುದು ಸ್ವೀಕರಿಸಲು ಚಾಚಿದ ನಮ್ಮ ಕೈಗಳು, ನಮ್ಮ ನಂಬಿಕೆ ಹಾಗೂ ನಮ್ಮ ವಿಶ್ವಾಸ. ದೈವ ಉದಾರತೆಯನ್ನು ಸ್ವೀಕರಿಸುವ ವ್ಯವಸ್ಥೆ ನಮ್ಮದಾಗಬೇಕಾದರೆ ದೇವರ ಉದಾರತೆಯ ಅಗಾಧತೆಯನ್ನು ನಾವು ಅರಿಯಬೇಕು. ಆ ದೇವರ ಅಗಾಧತೆ
ನಮ್ಮ ಆಲೋಚನೆಗೆ ನಿಲುಕದ್ದು ಹಾಗೂ ನಾವು ಬಯಸಿದಂತೆ ಇರುವುದಿಲ್ಲ. ಮೋನಿಕಾ ತನ್ನ ಪುತ್ರ ಅಗಸ್ಟೀನ್ನನ್ನು ಬಹಳ ಪಾಪಮಯ ಜೀವನದಲ್ಲಿ, ಕೆಟ್ಟ ಪ್ರವೃತ್ತಿಯಲ್ಲಿ ಹಾಗೂ ಲೌಕಿಕ ಆಶಾಪಾಶಗಳಲ್ಲಿ ಬಿದ್ದು ಕಷ್ಟಪಡುವುದನ್ನು ಕಂಡು ಆತನ ಪರವಾಗಿ ವಿನ್ನಯಿಸುತ್ತಾಳೆ. ನಿರಂತರವಾದ ಬಿನ್ನಹ ಹಾಗೂ ಎಡಬಿಡದ ಪ್ರಾರ್ಥನೆ, ದೇವರಲ್ಲಿ ಅಗಾಧವಾದ ವಿಶ್ವಾಸ ಹಾಗೂ ನಂಬಿಕೆ, ಹೀಗೆ ಮೋನಿಕಾ ಮುಂದುವರಿದು ತನ್ನ ಮಗನ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತಾ ದೇವರ ಕೃಪೆಗೆ ಪಾತ್ರರಾಗಿ, ಅಗಸ್ಟೀನನು ದೇವರ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತಾರೆ. ಅಗಸ್ಟೀನರು ಪರಿವರ್ತನೆ ಹೊಂದಿ ಆದ ಮೇಲೆ ತನ್ನನ್ನು ದೇವರಿಗೆ ಒಪ್ಪಿಸಿಕೊಡುವ ಮುನ್ನ ಸಮಾಧಾನವಿಲ್ಲದವರಾಗಿ ಕಾಣಲ್ಪಟ್ಟರು. ಪ್ರಾರ್ಥಿಸಿದರೆ ಸಮಾಧಾನವು ಹೃದಯವನ್ನು ತುಂಬಬಹುದು ಎಂದು ಗ್ರಹಿಸಿದ ಅವರು ಪ್ರಾರ್ಥಿಸಲು ಆರಂಭಿಸಿದರು. ಅವರ ಪ್ರಾರ್ಥನೆ ಮೊದಲು ಹೀಗಿತ್ತು: ದೇವರೇ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸು, ಆದರೆ ನನ್ನಿಂದ ಅವುಗಳನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎಂದರು. ನೋಡಿ ಅವರ ಪ್ರಾರ್ಥನೆ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸು, ಆದರೆ ನನ್ನಿಂದ ಅವುಗಳನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎಂದರು. ಈ ಪ್ರಾರ್ಥನೆಯನ್ನು ಮಾಡಿ ಆದ ಮೇಲೆ ಅವರ ಹೃದಯಕ್ಕೆ ಸಮಾಧಾನ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಪ್ರಾರ್ಥಿಸಿದರು: ದೇವರೇ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸು, ಆದರೆ ಒಂದೇ ಒಂದು ಪಾಪವನ್ನು ಮಾತ್ರ ನನ್ನಿಂದ ಬಿಡಲು ಸಾಧ್ಯವಿಲ್ಲ ಎಂದರು. ಅಗಸ್ಟೀನರಿಗೆ ಲೌಕಿಕವಾಗಿ ಅನೇಕ ಆಕರ್ಷಣೆಗಳು ಹಾಗೂ ಅವರು ವಾಡಿಕೆಯಾಗಿ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಂತಹ ಕೆಲವು ಗಂಟುಗಳು ಇದ್ದುವು. ಅವುಗಳನ್ನು ಬಿಡಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ಆ ಒಂದೇ ಒಂದು ಪಾಪವನ್ನು ಮಾತ್ರ ನನ್ನಿಂದ ಬಿಡಲು ಸಾಧ್ಯವಿಲ್ಲ ಎಂದರು. ಈ ಪ್ರಾರ್ಥನೆ ಮಾಡಿದ ಮೇಲೂ ಅವರ ಹೃದಯದಲ್ಲಿ ಸಮಾಧಾನ ಇಲ್ಲ. ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು, ನೆಮ್ಮದಿಯೇ ಇಲ್ಲ. ಆದುದರಿಂದ ಪುನಃ ಪ್ರಾರ್ಥಿಸಿದರು: ಪ್ರಭು, ನನ್ನ ಎಲ್ಲಾ ಪಾಪಗಳಿಂದಲೂ ನನಗೆ ಬಿಡುಗಡೆ ಕೊಡು, ಈಗಲೇ ನನಗೆ ಬಿಡುಗಡೆ ಕೊಡು ಸ್ವಾಮಿ ಎಂದರು. ಈ ಪ್ರಾರ್ಥನೆ ನಂಬಿಕೆಯಿಂದ, ವಿಶ್ವಾಸದಿಂದ, ಬೇರೂರಿದ ಭರವಸೆಯಿಂದ ಹಾಗೂ ದೇವರಿಗೆ ತನ್ನನ್ನೇ ಸಮರ್ಪಿಸಿಕೊಳ್ಳುವ ಆ ಒಂದು ದೃಢತೆಯಿಂದ ಮಾಡಿದಂತಹ ಪ್ರಾರ್ಥನೆ. ಈ ಪ್ರಾರ್ಥನೆ ಆದ ತಕ್ಷಣ ಅವರ ಹೃದಯದಲ್ಲಿ ದೈವಿಕ ಸಮಾಧಾನ ಉಕ್ಕಲು ಶುರುವಾಯಿತು. ಹೀಗೆ ಅಗಸ್ಟೀನರು ತಮ್ಮ ಪಾಪಮಯ ಪ್ರವೃತ್ತಿಯನ್ನು, ಜೀವನವನ್ನು ಬಿಟ್ಟರು. ಸಂಪೂರ್ಣ ಸಮರ್ಪಣೆಯ ಪ್ರಾರ್ಥನೆಯೇ ಜೀವನದಲ್ಲಿ ಶಾಶ್ವತವಾದ ದೈವಿಕ ಸಮಾಧಾನ ನೀಡಲು ಸಾಧ್ಯ. ಪ್ರಾರ್ಥಿಸಿದರೂ ನಿಮಗೆ ಸಮಾಧಾನವಿಲ್ಲವೇ? ಸಂಪೂರ್ಣವಾಗಿ ನಿಮ್ಮನ್ನು ಅರ್ಪಿಸಿ ಪ್ರಾರ್ಥಿಸಿರಿ. ಅಗಸ್ಟೀನರಿಗಿದ್ದಂತಹ ಗೊಂದಲದಂತೆ ನಮಗೂ ಸಹ ಇರುತ್ತೆ. ನಾವು ಪ್ರಾರ್ಥಿಸುವಾಗ ನಾವು ಸಹ
ಪಾಪಗಳನ್ನು ಎಲ್ಲವನ್ನೂ ತೊರೆದು ಬಿಡಲು ಸಾಧ್ಯವಾಗುವುದಿಲ್ಲ. ಸ್ವಾಮಿ, ನನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ, ನನಗೆ ಅವನನ್ನು ಬಿಡಲು ಸಾಧ್ಯವಿಲ್ಲ. ಸ್ವಾಮಿ, ನನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ, ನನಗೆ ಅವಳನ್ನು ಬಿಡಲು ಸಾಧ್ಯವೇ ಇಲ್ಲ. ನನಗವನು ಬೇಕು, ನನಗವಳು ಬೇಕು, ನನಗದು ಬೇಕು, ನನಗಿದು ಬೇಕು ಎಂಬಂತೆ ನಮ್ಮ ಆ ಲೌಕಿಕ ಆಕರ್ಷಣೆ ಮತ್ತು ಬೆತ್ತುಕೊಂಡಿರುವಂತಹ ಗಂಟುಗಳು ನಮ್ಮನ್ನು ಬಿಡದೆ ಕಾಡುತ್ತಾ ಇರುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸಲು, ನಮ್ಮ ಪ್ರವೃತ್ತಿಯನ್ನು ಬಿಟ್ಟು ಬಿಡಲು ಯೆಶಾಯ ಪ್ರವಾದಿಯ ಮುಖಾಂತರ ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು ಎಂದು ಯೆಶಾಯ ಪ್ರವಾದಿಯ ಮುಖಾಂತರ ಪಾಪಿಗಳಾದ ದುರ್ಬಲರಾದ ನಮಗೆ ಆಹ್ವಾನ ನೀಡುತ್ತಿದ್ದಾರೆ. ಹಾಗೂ ದೇವರು ನಮಗೆ ಭರವಸೆಯನ್ನು ನೀಡುತ್ತಾರೆ. ಅವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳಿಂದ ಉನ್ನತವೂ ಶ್ರೇಷ್ಠವೂ ಆಗಿದೆ. ಆದುದರಿಂದ ಅದರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟವರಾಗಿ ನಾವು ಸಂಪೂರ್ಣ ಸಮರ್ಪಣೆಯ ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ಸಂಪೂರ್ಣ ಸಮರ್ಪಣೆಯ ಪ್ರಾರ್ಥನೆ ಜೀವನದಲ್ಲಿ ಶಾಶ್ವತವಾದ ದೈವಿಕ ಸಮಾಧಾನ ನೀಡಲು ಸಾಧ್ಯ. ಲೋಕದ ಕಡೆ ಅರ್ಧ ಮನಸ್ಸು, ದೇವರ ಕಡೆ ಇನ್ನರ್ಧ ಮನಸ್ಸು ಬೇಡ. ನಿಮ್ಮ ಮನಸ್ಸು ಒಂದೇ ಕಡೆ ಇರಲಿ. ನಿಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಿರಿ. ಲೋಕದ ಸ್ನೇಹವೆಲ್ಲ ವ್ಯರ್ಥ. ಅದನ್ನು ನಂಬಿದರೆ ಜೀವನದಲ್ಲಿ ಖಂಡಿತ ನೆಮ್ಮದಿ ಇರುವುದಿಲ್ಲ. ಆದರೆ ಆತ್ಮೀಯರೇ, ಯೇಸುವಿನ ಮೇಲಿರುವ ಪ್ರೀತಿಯು ದೈವಿಕ ಸಮಾಧಾನವನ್ನು ತರುವಂತಹದ್ದಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನಮ್ಮ ಮುಂದಿಡುವ ಸಾಮರ್ಥ್ಯ ಮುಖಾಂತರ ಅವರು ಎಲ್ಲರನ್ನೂ ಸರಿ ಸಮಾನರಾಗಿ ಕಾಣುತ್ತಾರೆ. ಎಲ್ಲರಿಗೂ ಅವರ ಕೃಪಾಶೀರ್ವಾದಗಳನ್ನು ಉದ್ಧಾರವಾಗಿ ದಾರಿ ಇರುತ್ತಾರೆ. ಹಾಗೂ ಪಕ್ಷಪಾತವಿಲ್ಲದೆ ಎಲ್ಲರನ್ನು ಮುನ್ನಡೆಸುತ್ತಾರೆ ಎಂಬ ಅಂಶವನ್ನ ನಮ್ಮ ಮುಂದಿಡಲಾಗಿದೆ. ಹಾಗೆ ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರದ ಮುಖಾಂತರ ಪ್ರಭು ಕ್ರಿಸ್ತರ ಶುಭ ಸಂದೇಶಕ್ಕೆ ಯೋಗ್ಯರಾಗಿ ಬಾಳುವಂತೆ ಕರೆ ನೀಡುತ್ತಾ, ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ಹೋರಾಡುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ಹೇಳಿ, ಅವರೇ ಶುಭ ಸಂದೇಶಕ್ಕಾಗಿ ಹೋರಾಡುತ್ತಾ ನಮ್ಮನ್ನು ಶುಭ ಸಂದೇಶಕ್ಕೆ ಹೋರಾಡಲು ಆಹ್ವಾನ ನೀಡುತ್ತಾ ಇದ್ದಾರೆ. ದೇವರು ಉದಾರತೆಯ ದೇವರು. ಆ ಉದಾರತೆಯನ್ನು ನಾವು ಸವಿಯುತ್ತಾ ಮತ್ತೊಬ್ಬರೂ ಸವಿಯಲಿ, ಎಲ್ಲರೂ ಸವಿಯಲಿ ಎಂಬ ಭಾವ ನಮ್ಮಲ್ಲಿ ಮೂಡಿ ಬಂದು ನಾವು ನಮ್ಮ ಏಳಿಗೆಗಾಗಿ, ನಮ್ಮ ರಕ್ಷಣೆಗಾಗಿ ಮಾತ್ರವಲ್ಲದೆ ಸರ್ವರ, ವಿಶೇಷವಾಗಿ ಕ್ರೈಸ್ತೇತರರ ರಕ್ಷಣೆಗಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳಲು ಇಂದಿನ ವಾಕ್ಯದ ಮುಖಾಂತರ ದೇವರಿಂದ ಆಹ್ವಾನವನ್ನು ಪಡೆದಿದ್ದೇವೆ. ನಾವೇನು ಮಾಡಬೇಕು? ದೇವರ ಈ ಆದೇಶವನ್ನು, ಆಜ್ಞೆಯನ್ನು ಸಂಪೂರ್ಣವಾಗಿ ಪರಿಪಾಲಿಸಲು ಏನು ಮಾಡಬೇಕು? ಆತ್ಮೀಯರೇ, ಹಳೆ ಒಡಂಬಡಿಕೆಯಲ್ಲಿ ನೆಹೆಮೀಯ ಪ್ರಾರ್ಥಿಸಿದಂತೆ ನೀವು ಪ್ರಾರ್ಥಿಸಿರಿ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನು ವಿಧೇಯನಾಗಿದ್ದಂತೆ ನೀವು ಸಹ ವಿಧೇಯರಾಗಿರಿ. ಪ್ರಭು ಕ್ರಿಸ್ತರನ್ನು ಸತ್ಕರಿಸಿ ಶಿಷ್ಯರಿಗೆ ತಮ್ಮ ಸಂಪೂರ್ಣವನ್ನು ಪ್ರಭು ಕ್ರಿಸ್ತರ ಸೇವೆಗಾಗಿ ಮುಡಿಪಾಗಿಟ್ಟ ಮಾರ್ತಳಂತೆ ನಡೆದುಕೊಳ್ಳಿರಿ. ಪ್ರಭು ಯೇಸುವಿನ ಪಾದದಡಿ ಕುಳಿತು ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರಭುವಿನ ವಾಕ್ಯವನ್ನು ಆಲಿಸುತ್ತಾ ಇದ್ದಂತಹ ಮರಿಯಳಂತೆ
ಮಕ್ಕಳದ ಮರಿಯಳಂತೆ ನೀವು ನಂಬಿಕೆಯಿಂದ ಇರಿ. ದಾವೀದನಂತೆ ಹೋರಾಡಿರಿ, ಸಂತ ಪೌಲನಂತೆ ಬೋಧಿಸಿರಿ, ನೋಹನಂತೆ ಕಟ್ಟಿರಿ. ನೋಹ ಪ್ರಳಯದಿಂದ ತಪ್ಪಿಸಿಕೊಳ್ಳಲು ಒಂದು ನಾವಿಯನ್ನು ಕಟ್ಟಿದಂತೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಪ್ರಳಯಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಬೇಕಾದ ಆಧ್ಯಾತ್ಮಿಕ ಅಂಶಗಳನ್ನು ಮುಂದಿಟ್ಟುಕೊಂಡು ನಾವು ನಾವಿಗಳನ್ನು ನಿರ್ಮಿಸಬೇಕಾಗಿದೆ. ನೋಹನಂತೆ ನಾವಿಗಳನ್ನು ಕಟ್ಟಿರಿ, ಹಾಗೂ ಪ್ರಭು ಯೇಸುವಿನಂತೆ ಪ್ರೀತಿಸಿರಿ. ಪ್ರಭು ಯೇಸುವಿನ ಪ್ರೀತಿಗೆ ಪಾತ್ರರಾಗುವಂತೆಯೋ, ಅವರ ಪ್ರೀತಿಯನ್ನು ಅನುಭವಿಸುವಂತೆಯೋ, ಅವರನ್ನೇ ಸ್ಪಂದಿಸಿ ಅವರಲ್ಲೇ ಬಂದಿಯಾಗುವಂತೆಯೋ ನಮಗೆ ಕರೆ ನೀಡಲಾಗಿದೆ. ಆದುದರಿಂದ ಆತ್ಮೀಯರೇ, ಯೇಸುವನ್ನಂತೆ ಪ್ರೀತಿಸಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಕರೆಗೆ ಪಾತ್ರರಾಗಿರಿ. ಯೆಶಾಯ ಪ್ರವಾದಿಯ ಮುಖಾಂತರ ನಮ್ಮನ್ನು ಕರೆಯುತ್ತಿದ್ದಾರೆ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನ್ನು, ದುರಾಲೋಚನೆಗಳನ್ನು. ಆತ್ಮೀಯರೇ, ಬಿಟ್ಟು ಬಿಡಿ ದುಷ್ಟತೆಯನ್ನು. ಆತ್ಮೀಯರೇ, ತೊರೆದು ಬಿಡಿ ದುರ್ಮಾರ್ಗವನ್ನು. ಆತ್ಮೀಯರೇ, ತೊರೆದು ಬಿಡಿ ದುರಾಲೋಚನೆಗಳನ್ನು. ದೇವರಿಗೆ ನಿಮ್ಮ ಸರ್ವಸ್ವವನ್ನು ಸಮರ್ಪಿಸಿಕೊಳ್ಳಿರಿ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರಿಗನೆಂದು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಿಗೆ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನೇಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೈವ ಕೃಪೆ ಉಚಿತ. ಅನರ್ಹರಿಗೂ ಸಿಗುವ ಕೊಡುಗೆ. ಆ ಕೃಪೆಯ ಸಾಗರದ ಮೇಲಿನ ಪಯಣಿಗರಾದ ನಾವು ನಮ್ಮ ಅವಶ್ಯಕತೆಗಳನ್ನು ದಯಾಮಯ ದೇವರ ಮುಂದೆ ಇಡೋಣ. ಪ್ರಭುವೇ, ನಿಮ್ಮನ್ನು ಕುಂಠಿತಗೊಂಡಿರುವ ಕ್ರೈಸ್ತ ಧಾರ್ಮಿಕ ಚಟುವಟಿಕೆಗಳು ಪೋಪ್ ಫ್ರಾನ್ಸಿಸರ ಮುಂದಾಳತ್ವದಲ್ಲಿ ನವ ಚೈತನ್ಯವನ್ನು ಪಡೆದುಕೊಂಡು ಪುನಶ್ಚೇತನಗೊಳ್ಳಲು ಬೇಕಾದ ಶಕ್ತಿಯನ್ನು ಧರ್ಮಸಭೆಯು ಪಡೆದುಕೊಳ್ಳಲೆಂದು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೈವ ಕೃಪೆಯ ಉದಾರತೆಯಲ್ಲಿ ಪಾಲುದಾರರಾದ ನಾವು ಮತ್ತೊಬ್ಬರ ವಿಷಯದಲ್ಲೂ ಉದಾರ ಮನೋಭಾವವನ್ನು ಬೆಳೆಸಿಕೊಳ್ಳುವ, ಮತ್ಸರದ ತೊಡಕನ್ನು ಮೀರಿದ ಹೃದಯವನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದಲ್ಲಿ ನಲುಗುತ್ತಿರುವ ಈ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು, ಕೆಲಸವಿಲ್ಲದೆ ನಲುಗುತ್ತಿರುವ ಕಾರ್ಮಿಕರು, ಬಡ ವ್ಯಾಪಾರಿಗಳ ವಿಷಯದಲ್ಲಿ ಮಾಲೀಕರು, ಅಧಿಕಾರಿಗಳು, ಸರ್ಕಾರಗಳು ಉದಾರ ಭಾವ ತೋರಲೆಂದು ಪ್ರಾರ್ಥಿಸೋಣ.
ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆರ್ಥಿಕ ಬಲ, ಸೈನ್ಯ ಬಲ, ತಾಂತ್ರಿಕ ಪ್ರಗತಿ ಮುಂತಾದವುಗಳಲ್ಲಿ ಸ್ಪರ್ಧೆಗೆ ಬಿದ್ದಿರುವ ರಾಷ್ಟ್ರಗಳು ಪರಸ್ಪರ ಹೊಂದಾಣಿಕೆ, ಸೇವಾ ವಿನಿಮಯ, ವ್ಯಾಪಾರವಲ್ಲದ ವೈದ್ಯಕೀಯ ಪ್ರಗತಿಗೆ ಜೊತೆಗೂಡಿ ಶ್ರಮಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಾಮಯ ದೇವರೇ, ನಮ್ಮ ಬೇಡಿಕೆಗಳನ್ನು, ಆಲೋಚನೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ನಿಮ್ಮ ಆಲೋಚನೆಗಳು, ನಿಮ್ಮ ಯೋಚನೆಗಳು, ಆಲೋಚನೆಗಳು ನಮಗಿಂತ ಶ್ರೇಷ್ಠವಾಗಿ ಅದರ ಪ್ರಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತನುಮನವು ನನ್ನ ಕಡೆಯು ದಿನ ದಿನವೂ ನಿನ್ನ ಪಾದದಲ್ಲಿ, ಅನುದಿನವೂ ನಿನ್ನ ಚರಣದಲ್ಲಿ ದೇವಾ ತಂದೆ ಹರಸು, ದೇವಾ ತಂದೆ ಹರಸು. ನನ್ನ ಪ್ರೀತಿಯ ಸುಮಗಳಿರು ನಾನಿಂದು ಅರ್ಪಿಸುವೆ, ಭಕ್ತಿಯಲ್ಲಿ ಪೂಜಿಸುವೆ. ಹರಸು ಜಗದೀಶ, ಬಾಳು ಭಯನಾಶ. ಹರಸು ಜಗದೀಶ, ಬಾಳು ಭಯನಾಶ. ತನುಮನವು ನನ್ನ ಅರ್ಪಣೆಯು ದಿನ ದಿನವೂ ನಿನ್ನ ಪಾದದಲ್ಲಿ, ಅನುದಿನವೂ ನಿನ್ನ ಚರಣದಲ್ಲಿ ದೇವಾ ತಂದೆ ಹರಸು, ದೇವಾ ತಂದೆ ಹರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ
ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾ ಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಭಕ್ತಿಯಿಂದ ಹಾಡುವುದೇನೆಂದರೆ, ಪರಮ ಪೂಜರೇ, ಸೃಷ್ಟಿಗೊಡೆಯರೇ, ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಸೃಷ್ಟಿಗೊಡೆಯರೇ, ಸ್ವರ್ಗಗಣಗಳ ಸೇನೆಗಧಿಪರೇ, ಸ್ವರ್ಗದೂತಗಣಗಳು ಪಿತನ ಮಹಿಮೆ ಹಾಡಿವೆ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಜೈಕಾರ ಮೊಳಗಲಿ, ಜೈಕಾರ ಜೈಕಾರ ಮೊಳಗಲಿ. ಪಿತನ ನಾಮದಲ್ಲಿ ಬರುವ ಕ್ರಿಸ್ತರಾಶಿ ಭಜಿತರು ಸ್ವರ್ಗಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಸ್ವರ್ಗಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಜೈಕಾರ ಮೊಳಗಲಿ, ಜೈಕಾರ ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮರಣವ ಹೊಂದಿದರು, ಕ್ರಿಸ್ತರು ಮರಣವ ಜಯಿಸಿದರು, ಆ ಕ್ರಿಸ್ತರು ಮರಳಿ ಬರುವರು. ಹಲ್ಲೆಲೂಯಾ.
ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತರ 10ನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ ಇವರೊಂದಿಗೋ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು
ನಿರೀಕ್ಷಿಸುತ್ತಿದ್ದೇವೆ. ಪಾರವು ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ, ನಮಗೆ ಶಾಂತಿ, ನಮಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೆ ಖಂಡನೆ ಕುರಿ ಮಾಡಿರಿ. ನಿಮ್ಮ ಪ್ರೀತಿ ಮೇತೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸದೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದಿರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್.
ಕಾಯುವರು, ನಮ್ಮ ಜೊತೆಗೆ ಇರುವರು, ನಮ್ಮ ಪ್ರೀತಿ ಮಾಡುವರು. ನಮ್ಮ ಕೊಲ್ಲರು ನಮ್ಮನ್ನೆಲ್ಲ ಕಾಯುವರು, ನಮ್ಮ ಜೊತೆಗೆ ಇರುವರು, ನಮ್ಮ ಪ್ರೀತಿ ಮಾಡುವರು. ಬಾಯೇಸುವೆ ಬಾಯೇಸುವೆ, ನಿನಗಾಗಿ ಹಾತೊರೆಯುವೆ. ಬಾಯೇಸುವೆ ಬಾಯೇಸುವೆ, ನಿನಗಾಗಿ ಹಾತೊರೆಯುವೆ. ಜೀವದಾತನೇ ಆತ್ಮಪ್ರಿಯನೇ, ನಮ್ಮಲ್ಲಿ ನೆಲೆಸಬನ್ನಿರಿ. ಜೀವದಾತನೇ ಆತ್ಮಪ್ರಿಯರೇ, ನಮ್ಮಲ್ಲಿ ನೆಲೆಸಬನ್ನಿರಿ. ಯೇಸು ನಮ್ಮ ಕೊಲ್ಲರು. ಜೀವಜನವ ನೀಡಲು, ഇരുಳಿನಲ್ಲಿ ನಡೆಯಲು, ಯೇಸುವೇ ನಮ್ಮ ಕುರುಬರು. ನನ್ನ ಬಾಳ ದೀಪವು, ನನ್ನ ಬಾಳ ಜೀವವು, ನನ್ನ ಹೃದಯದ ರಾಜನು. ಜೀವಜಲವ ನೀಡಲು, ഇരുಳಿನಲ್ಲಿ ನಡೆಯಲು, ಯೇಸುವೇ ನಮ್ಮ ಕುರುಬರು. ನನ್ನ ಬಾಳ ದೀಪವು, ನನ್ನ ಬಾಳ ಜೀವವು, ನನ್ನ ಹೃದಯದ ರಾಜನು. ದೇವ ಬಂದು ನೆಲೆಸು ಎಂದು ನನ್ನ ಆತ್ಮದಿ, ನನ್ನ ಬಾಳ ನಡೆಸು ಎಂದು ನಿನ್ನ ಚಿತ್ತದಿ. ದೇವ ಬಂದು ನೆಲೆಸು ಎಂದು ನನ್ನ ಆತ್ಮನೇ, ನನ್ನ ಬಾಳ ನಡೆಸು ಎಂದು ನಿನ್ನ ಚಿತ್ತನೇ. ಜ್ಯೋತಿಯೋ ಮಾರ್ಗವೋ ಸತ್ಯವೋ ಜೀವವೋ. ಜೀವವು ಜ್ಯೋತಿಯು, ಜ್ಯೋತಿಯೋ ಮಾರ್ಗವೋ ಸತ್ಯವೋ ಜೀವವೋ. ಯೇಸು ನಮ್ಮ ಕೊಲ್ಲರು ನಮ್ಮನ್ನೆಲ್ಲ ಕಾಯುವರು, ನಮ್ಮ ಜೊತೆಗೆ ಇರುವರು, ನಮ್ಮ ಪ್ರೀತಿ ಮಾಡುವರು. ಯೇಸು ನಮ್ಮ ಕೊಲ್ಲರು. ನಿನ್ನ ಸ್ವರವ ಕೇಳಲು, ನಿನ್ನ ಮುಂದೆ ಕಾಯಲು, ಓಡೋಡಿ ನಾನು ಬಂದೆನು. ನಾನು ಒಂಟಿಯಾಗದೆ, ನಿನ್ನ ಬಿಟ್ಟು ಬಾಳದೆ, ದೇವ ನಿನ್ನ ಪ್ರೀತಿ ಪಡೆದೆನು. ನಿನ್ನ ಸ್ವರವ ಕೇಳಲು, ನಿನ್ನ ಮುಂದೆ ಕಾಯಲು, ಓಡೋಡಿ ನಾನು ಬಂದೆನು. ನಾನು ಒಂಟಿಯಾಗದೆ, ನಿನ್ನ ಬಿಟ್ಟು ಬಾಳದೆ, ದೇವ ನಿನ್ನ ಪ್ರೀತಿ ಪಡೆದೆನು. ನಿನ್ನ ದೇಹ ರೊಟ್ಟಿಯನ್ನು ನಾನು ಭುಜಿಸುವೆ, ನಿನ್ನ ರಕ್ತದಾಕ್ಷರಸವ ಪಾನ ಮಾಡಿದೆ. ನಿನ್ನ ದೇಹ ರೊಟ್ಟಿಯನ್ನು ನಾನು ಭುಜಿಸುವೆ, ನಿನ್ನ ರಕ್ತದಾಕ್ಷರಸವ ಪಾನ ಮಾಡಿದೆ. ಯೇಸುವೇ ಚೇತನ ಮುಕ್ತಿಯ ಸಾಧನ. ಸಾಧನ ಯೇಸುವೇ, ಯೇಸುವೇ ಚೇತನ ಚೇತನ ಮುಕ್ತಿಯ ಮುಕ್ತಿಯ ಸಾಧನ. ಸಾಧನ. ಎಲ್ಲರೂ ನಮ್ಮನ್ನೆಲ್ಲ ಕಾಯುವರು, ನಮ್ಮ ಜೊತೆಗೆ ಇರುವರು, ನಮ್ಮ ಪ್ರೀತಿ ಮಾಡುವರು. ಯೇಸು ನಮ್ಮ ಕೊಲ್ಲರು ನಮ್ಮನ್ನೆಲ್ಲ ಕಾಯುವರು, ನಮ್ಮ ಜೊತೆಗೆ ಇರುವರು, ನಮ್ಮ ಪ್ರೀತಿ ಮಾಡುವರು. ಬಾಯೇಸುವೆ ಬಾಯೇಸುವೆ, ನಿನಗಾಗಿ ಹಾತೊರೆಯುವೆ. ಬಾಯೇಸುವೆ ಬಾಯೇಸುವೆ, ನಿನಗಾಗಿ ಹಾತೊರೆಯುವೆ. ಜೀವದಾತನೇ ಆತ್ಮಪ್ರಿಯನೇ, ನಮ್ಮಲ್ಲಿ ನೆಲೆಸ ಬನ್ನಿರಿ. ಜೀವದಾತನೇ ಆತ್ಮಪ್ರಿಯನೇ,
ನಮ್ಮ ಕೊಲ್ಲಲು. ಆದ್ಮೇಲೆ ಒಂದು ಪ್ರಕಟಣೆ. ನಾಳೆಯಿಂದ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಬಲಿಪೂಜೆಗೆ ಆಹ್ವಾನ ಉಂಟು. 12 ವರ್ಷ ಮಕ್ಕಳವರೆಗೂ 60 ವರ್ಷ ಮೇಲ್ಪಟ್ಟವರಿಗೂ ಕಡ್ಡಾಯವಾಗಿ ದೇವಾಲಯದಲ್ಲಿ ಪ್ರವೇಶ ಇರುವುದಿಲ್ಲ. ಇತರರು ಬಲಿಪೂಜೆಯಲ್ಲಿ ಬಂದು ಭಾಗಿಯಾಗಬಹುದು. ಬರುವ ಭಾನುವಾರದಿಂದ ಬಲಿಪೂಜೆ ನೆರವೇರುವುದು. ಬೆಳಗ್ಗೆ 8 ಗಂಟೆಗೆ ಕನ್ನಡದಲ್ಲಿ, 10 ಗಂಟೆಗೆ ಆಂಗ್ಲ ಭಾಷೆಯಲ್ಲಿ ಹಾಗೂ ಸಂಜೆ 5:15 ಗಂಟೆಗೆ ಕನ್ನಡದಲ್ಲಿ 3 ಬಲಿಪೂಜೆಗಳಿರುವುದು. ಒಂದೊಂದು ಬಲಿಪೂಜೆಯಲ್ಲೂ ಸುಮಾರು 150ರಿಂದ 200 ಜನ ಮೇಲೆ ಇರಬಾರ್ದು. ಆದರೂ ಅದೇ ನಿಯಮಗಳನ್ನು ಎಲ್ಲರೂ ಪಾಲಿಸತಕ್ಕದ್ದು. ಹಾಗೂ ಇತರರ ವಯೋವೃದ್ಧರ, ಮಕ್ಕಳ ಹಾಗೂ ಇತರರ ಆಧ್ಯಾತ್ಮಿಕ ಪ್ರಗತಿ ಮತ್ತು ಅವರ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಆನ್ಲೈನ್ ಬಲಿಪೂಜೆ ಮುಂದುವರಿಯುವುದು. ದಯವಿಟ್ಟು ಈ ಎಲ್ಲ ವಿಷಯಗಳಲ್ಲಿ ನಿಮ್ಮ ಸಹಕಾರ ಮತ್ತು ನಿಮ್ಮ ಪ್ರಾರ್ಥನೆಗಳು ಅತಿ ಅಗತ್ಯ. ಹಾಗೂ ಸುಮಾರು 7 ತಿಂಗಳಿಂದ ದೇವಾಲಯದ ಮೇಲ್ವಿಚಾರಣೆ ಮತ್ತು ದೇವಾಲಯದ ಖರ್ಚು ವೆಚ್ಚಗಳಿಗೆ ಆದಾಯವೇ ಇಲ್ಲ. ಬಲಿಪೂಜೆಯ ಸಂದರ್ಭದಲ್ಲಿ ಕಾಣಿಕೆಗಳನ್ನು ಸ್ವೀಕರಿಸಲಾಗುವುದು. ಧಾರಾಳವಾಗಿ ನಿಮ್ಮ ಕಾಣಿಕೆಯನ್ನು ಸಮರ್ಪಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸಂಸ್ಕಾರದಿಂದ ನಾವು ಪುನಶ್ಚೇತನ ಹೊಂದುವುದನ್ನು ನೀವು ಇಚ್ಛಿಸುತ್ತೀರಿ. ಈ ರಹಸ್ಯದಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಹೊಂದುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನನ್ನು ಕೊಂಡಾಡುವೆ.
ದೇವರನ ಕಂಡೆ ಎಲ್ಲೂ ಪಡೆಯದ ಪ್ರೀತಿಯನ ಪಡೆದೆ ಎಲ್ಲೂ ಕಾಣದ ದೇವರನ ಕಂಡಿ ಎಲ್ಲೂ ಪಡೆಯದ ಪ್ರೀತಿಯನ ಪಡೆದು ಮುಕ್ತಿ ತಂದ ಕ್ರಿಸ್ತನನ್ನು ಜಗಕ್ಕೆ ತಂದ ಯೇಸುವನ್ನು ನಂಬುವೆ ಜಯ 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 ಯೇಸು ಕ್ರಿಸ್ತ ಜಯ 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 ಯೇಸು ರಾಜ ಪರಿ ಪರಿ ಪಾಡಿ ನಿನ್ನನ್ನು ಕೊಂಡಾಡುವೆ ನಿನ್ನನ್ನು ಕೊಂಡಾಡುವೆ ನಿನ್ನನ್ನು ಕೊಂಡಾಡುವೆ ಪುತ್ರರೊಡಗೂಡಿ ಹರಸೆ ಮನುತಾಯಿ ಪವಿತ್ರ ಶಿಲುಬೆಯ ಬದುಕಿನ ಮೂಲಕ ನಮ್ಮ ಹೊರೆಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.